Smile please. ನಕ್ಕು ಮುತ್ತು ದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿನ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದೊಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಮಹಾ ಸಂಚಿಕೆ. Co-powered by Freedom Refined Sunflower Oil. Health partner ಸಿಂಹದ ತರ ಶಕ್ತಿ ನನಗೆ ಲಯನ್ ಡೇಟ್ಸ್ ಸಿರಪ್. ಇದು ಹೊಸ ವರ್ಷದ ನಗುವಿನ ಮೊದಲನೇ ಸಂಚಿಕೆ. ಈ ಸಂಚಿಕೆನ ಭರ್ಜರಿಯಾಗಿ ಶುರು ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಮ್ಮೆಲ್ರಿಗೂ 3 ಗಂಟೆಗಳ ಕಾಲ ನಾನ್ ಸ್ಟಾಪ್ ನಗು, ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಮಿಸ್ ಇಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಮಹಾ ಸಂಚಿಕೆ. ಕನ್ನಡಿಗರನ್ನ ನಗ್ಸೋಕೆ ಅಂತಾನೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಕಿಲಾಡಿಗಳೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮೈ ಡಿಯರ್ ಲವ್ಲಿ ಆಡಿಯನ್ಸ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಕ್ಕು ಮುತ್ತು ದುರ್ಸೋ ಮುದ್ದಾದ 3 ರತ್ನಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಮೊದಲ ಜಡ್ಜ್ ಐತೆರೆಲ್ಲ ಕಡೆ ಪಕಡಿ ಜುಮ್ಮ ಬಂಡ ಆದ್ರೂ ಸರಿ, ಬಹದ್ದೂರಾದ್ರೂ ಸರಿ, ನಾನು ಕರುನಾಡಿನ ಕಂದ ಅನ್ನೋ ಹೆಮ್ಮೆಯ ಕಂದ ಇವರು. ಜೋರ ಚಪ್ಪಾಳೆ ಸ್ವಾಗತಿಸಿ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ. ನಮ್ಮ ಮುಂದಿನ ಜಡ್ಜ್ ಇವರು ಅಪ್ಪು ಅಂತ ಎಂಟ್ರಿ ಕೊಟ್ಟಾಗ ಸ್ಯಾನ್ಲುಡ್ ಇವ್ರನ್ನ ಪ್ರೀತಿಯಿಂದ ಅಪ್ಕೊಂತು. ಕಲಾಸಿ ಪಾಳ್ಯ ಕಾಲಿಟ್ಟು ಸುಂಟ್ರ ಗಾಳಿ ಹಬ್ಬಿಸಿದಾಗ ಕರ್ನಾಟಕನೇ ಬಾಯ್ ಮೇಲೆ ಬೆಳ್ಳಿಟ್ಕೊಂತು. ಇವ್ರ ಮಾತಲ್ಲೂ ಕ್ರೇಜು, ಸ್ಮೈಲಲ್ಲೂ ಕ್ರೇಜು. ಕ್ರೇಜ್ಗೂ ಕೂಡ ನನ್ನ ಕೇಜ್ ಏನು ಅಂತ ಕನ್ಫ್ಯೂಸ್ ಮಾಡ್ತಾರೆ ಲೇಡಿ ಡಾನ್. ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ಈ ವಾರದ ನಮ್ಮ ಸ್ಪೆಷಲ್ ಗೆಸ್ಟ್ ಅಂದ್ರೆ ನಮ್ಮ ಸ್ಪೆಷಲ್ ಜಡ್ಜ್ ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಚಂದನವನದ ಬಟ್ಟಲು ಕಣ್ಣುಗಳ ಎವರ್ ಗ್ರೀನ್ ಚೆಲುವೆ, ವಿನಯವಂತಿಕೆಗೆ ವಿನಯ ಹೇಳ್ಕೊಡುವಂತ ಸವಿನಯ ನಟಿ ಇವರು. ಜೋರ ಚಪ್ಪಾಳೆ ಸ್ವಾಗತಿಸಿ ಅರಸನ ಕೋಟೆ ಅಖಿಲಾಂಡೇಶ್ವರಿ ವಿನಯ ಪ್ರಸಾದ್ ಮೇಡಮ್. ವೆಲ್ಕಮ್ 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 ಟು ದ ಶೋ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವೇದಿಕೆಗೆ. ಮೊದಲಿಗೆ ಜಿ ಕನ್ನಡ ವಾಹಿನಿಯ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ನನ್ನ ಹಾರ್ದಿಕ ನಮಸ್ಕಾರಗಳು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳೋ ನೀ ಮಂಕುತಿಮ್ಮ ಅಂತ DVG ಅವರು ಅದು ಯಾವುದೋ ಕಾಲದಲ್ಲಿ ಬರೆದಂತಹ ಒಂದು ಪದ್ಯದ ಸಾಕ್ಷಾತ್ಕಾರವನ್ನ ನಾನು ಈ ವೇದಿಕೆಯಲ್ಲಿ ನೋಡ್ತಾ ಇದ್ದೀನಿ. ಅಂಗೈಯಲ್ಲೇ ನೋಡಿಕೊಂಡು ನಗುವಂತಹ ಸಾವಿರಾರು ಜೋಕುಗಳ ಮಧ್ಯೆ ಇಷ್ಟೊಂದು ಕಾಮಿಡಿಯನ್ನ ಕ್ರಿಯೇಟ್ ಮಾಡುವಂತಹ ಒಂದು ಕ್ರಿಯೇಟಿವ್ ಟೀಮ್ ಅನ್ನ ನೀವು ಕಟ್ಟಿದ್ದೀರಿ ಅಂತಂದ್ರೆ ಸಾವಿರ ಅಭಿನಂದನೆಗಳು ನಿಮಗೆ. ಈ ಕಾರ್ಯಕ್ರಮದ ಬಹಳ ದೊಡ್ಡ ಫ್ಯಾನ್ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಜಗಣ ಮೇಡಮ್ ಬಂದಿದ್ದಾರೆ ಇವತ್ತು, ಏನ್ ಅನಿಸ್ತದೆ ನಿಮ್ಗೆ? ಅನೇಕ ಭಾಷೆಗಳಲ್ಲಿ ನಟಿಸಿದಂಥವ್ರು, ಆಮೇಲೆ ಕನ್ನಡದ ಎಲ್ಲ ಹಿರಿಯ ನಟರು ಇವತ್ತೇನು ನಮಗೆ ತುಂಬ ಇಷ್ಟ ಅಂತ ಹೇಳಿದರೆ ಅಷ್ಟು ನಟರ ಜೊತೆ ಕೂಡ ಅವ್ರ ನಾಯಕಿಯಾಗಿ ಪಾತ್ರ ಮಾಡಿದ್ದಾರೆ. ದಟ್ ಈಸ್ ಅ ಬ್ಯೂಟಿಫುಲ್. ಅವರಿಗೆ ಇವತ್ತು ನಾನು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ತೀನಿ. ಮೋಸ್ಟ್ ಸ್ವೀಟೆಸ್ಟ್ ಸ್ಮೈಲ್ ಅವ್ರಿಗೆ ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಸೊ ಐ ಹೋಪ್ ದಟ್ ನಾವೆಲ್ಲರೂ ಅವ್ರಿಗೆ ಇವತ್ತು ಇನ್ನೂ ಜಾಸ್ತಿ ನಗ್ಸೋಣ. ಐ ಹೋಪ್ ಶಿಲ್ ಬಿ ಹ್ಯಾಪಿ ಟುಡೇ ಆಫ್ಟರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಅಖಿಲಾಂಡೇಶ್ವರಿ ಒಂದು ಝಲಕ್ ಸುಮ್ಮನೆ ಇವಾಗ ಹಿಂಗ್ ಬಂದು ಹೋಗ್ಲಿ ಅಂತ ನಾವೆಲ್ಲ ಆಸೆ ಪಡ್ತೀವಿ. ಅರಸನ ಕೋಟೆಗೆ ಕಾಲಿಡಬೇಕಾದವರಿಗೆ ಮೊದಲಿಗೆ ಇರಬೇಕಾದಂತಹ ಅರ್ಹತೆ ಸತ್ಯ ಹೇಳುವಂಥದ್ದು, ಧರ್ಮದ ದಾರಿಯಲ್ಲೇ ನಡೆಯುವಂಥದ್ದು, ನೀತಿ ಪಾಠವನ್ನ ಎದುರಿಗೆ ಆದರ್ಶವಾಗಿ ಇಟ್ಟುಕೊಳ್ಳುವಂಥದ್ದು. ಅಂಥ ಗುಣಗಳು ಇಲ್ಲದೆ ಇರುವವರಿಗೆ ಇಲ್ಲಿ ಜಾಗವಿಲ್ಲ. ಓಕೆ, ಹೀಗೆ ನಗ್ನಗ್ತಾ ಐ ಟೇಕ್ ಯು ಟು ಯುವರ್ ಸೀಟ್ ಪ್ಲೀಸ್ ಪ್ಲೀಸ್. ದಯವಿಟ್ಟು ವೆಲ್ಕಮ್. ಓಕೆ ಫೈನ್, ಇನ್ನು ಜಡ್ಜಸ್ ಬಂದಾಯ್ತು, ಇನ್ಯಾಕೆ ತಡ ಮಾಡೋಣ, ಇವತ್ತಿನ ಕಾಮಿಡಿ ಕಿಲಾಡಿಗಳು ಮಹಾ ಸಂಚಿಕೆನ ಶುರು ಮಾಡೋಣ.
ಇವತ್ತಿನ ಮೊದಲ ಆಕ್ಟ್. ಪ್ರತಿ ವಾರ ನಮ್ಮ ಕಿಲಾಡಿಗಳು ಎಕ್ಸ್ಪೆರಿಮೆಂಟ್ ಆಕ್ಟ್ಗಳನ್ನ ಮಾಡಿ ಈಗ ವೀಕ್ಷಕರೇ ಫೋನ್ ಕಾಲ್ಸು, ಇಮೇಲು, ಫೇಸ್ಬುಕ್ ಕಮೆಂಟ್ಸ್ ನಲ್ಲಿ ಮುಂದಿನ ವಾರ ಯಾವ ಕಾನ್ಸೆಪ್ಟ್ ತಗೊಂಡ್ಬರ್ತೀರಪ್ಪ ಅನ್ನೋ ಕುತೂಹಲದಿಂದ ಕೇಳಕ್ ಶುರು ಮಾಡಿದ್ದಾರೆ. ಅವ್ರಿಗೋಸ್ಕರ ಈ ವಾರ ಮತ್ತೊಂದು ವಿಭಿನ್ನವಾದ ವಿಶಿಷ್ಟವಾದ ಎಕ್ಸ್ಪೆರಿಮೆಂಟ್ ಆಕ್ಟ್ ನ ಮಾಡಕ್ಕೆ ನಮ್ಮ ಕಿಲಾಡಿಗಳು ರೆಡಿ ಆಗಿದ್ದಾರೆ. ಆ ಆಕ್ಟ್ ಯಾವುದು ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಈ ಸ್ಪೆಷಲ್ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ನಮ್ಮ ಕಿಲಾಡಿಗಳ ಬಹುತರಗಣ. ತೀರ್ಪುಗಾರರಿಗೆ ನನ್ನ ಪ್ರಣಾಮಗಳು. ಕ್ರಿಸ್ತ ಶಕ 1990 ಇಸವಿ ಪುರುಷ ನಮ್ಮ ತಂದೆಗೆ, ಪ್ರಕೃತಿಯನ್ನು ನನ್ನ ತಾಯಿಗೆ ಆಗಸ್ಟ್ ದುಂಟಕ್ಕಾಗಿ ಬ್ಲಾಕ್ ಆಗಿತ್ತು. ಪುರುಷ ನನ್ನ ತಂದೆಗೆ, ಪ್ರಕೃತಿಯನ್ನು ನನ್ನ ತಾಯಿನ ನೋಡಿದ್ರೆ ಕಾಮ, ಪ್ರಕೃತಿಯನ್ನು ನನ್ನ ತಾಯಿಗೆ, ಪುರುಷ ನನ್ನ ತಂದೆನ ನೋಡಿದ್ರೆ ಕಾಳಜಿ. ಹೀಗೆ ಕಾಳಜಿ, ಕಾಮ, ಕಾಮ, ಕಾಳಜಿ, ಕಾಳಜಿ, ಕಾಮ, ನೋ ಫುಲ್ ಸ್ಟಾಪ್. ನಾನು ಭೂಮಿಗೆ ಡೈ ಹೊಡೆದ್ಬಿಟ್ಟೆ. ನನ್ನ ಹೆಸರು ರಾಕೇಶ್, ಸೈಲೆಂಟ್ ರಾಕೇಶ್. ಸೈಲೆಂಟ್ ರಾಕೇಶ್, ಅಜಗೊಲಿ ಬಜಗೊಲಿ ಕಿನ್ನಿಗೊಲಿ ಶಾಸ್ತ್ರಿ. ರಕ್ಷಿತ ಮೇಡಮ್, ಈ ಪುರುಷ ಮತ್ತೆ ಪ್ರಕೃತಿಗೆ ನಾನು ಒಬ್ಬನೇ ಮಗ ಅಂತ ತಿಳ್ಕೊಂಡ್ರ? ಅಲ್ಲ, ನನ್ನೊಟ್ಟಿಗೆ ಇನ್ನೊಬ್ಬ ಹುಟ್ಟದ, ಭಯ ಅಂತ. ಏನಪ್ಪ ಇವನು ಇಷ್ಟು ಧೈರ್ಯವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾನೆ, ಏನ್ ಭಯ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಬಿಲ್ಡಿಂಗ್ ಮಾತ್ರ ಸ್ಟ್ರಾಂಗ್, ಪಿಲ್ಲರ್ ಏನ್ ಸ್ಟ್ರಾಂಗ್ ಇಲ್ಲ. ಜಗಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ, ನಾನು ಕಾಲೇಜ್ ಹೋಗ್ಬಿಡ್ತೀನಿ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒತ್ತಿ ಹೆಣ್ಣು ಬರ್ತಿದೆ. ಮಳೆಯು ನಿಂತಿದೆ, ಒತ್ತಿ ಹೆಣ್ಣು ಬರ್ತಿದೆ. ಕಾಲು ದಾರಿಲಿ ನಿಂತ ನೀರಲ್ಲಿ ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದೆಲ್ಲ ತುಂಡೆ. ಬಾಸ್ ನಿಮ್ಗೆ ಉಗಿದ್ಬಿಟ್ಟು ಹೋಯ್ತವ್ರೆ. ಲೇ, ಅದು ಉಗ್ದಿದ್ದಲ್ಲ ಕಣ, ಕಿಸ್ ಕೊಡೋದ್ರದ್ದು ಹೊಸ ಸ್ಟೈಲು. ಸಿಲಿಂಡ್ರು ತೊಡ್ರಗಾಲು ವಾಡಿ ವಾಡಿ. ಯಾಕೋ ನೀವು ಒಡಿ ಅಂದ್ರಲ್ಲ ಅದು ಕೊಡ್ದೆ. ನನ್ನ ಮಗನೇ, ಆ ಹುಡುಗಿ ನನ್ನ ನೋಡ್ಕೊಂಡು ಕೆಸ 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 ಅಂತ ನಗ್ತೈತೆ. ಅವಳು ಹೊಡೆ ಅಂದಿದ್ದು. ಅವಳಿಗೆ ಹೊಡಿಯಲ್ಲ ಬಾಸ್, ಯಾಕೆ? ನಾನು ಅವಳಿಗೆ ಲೈನ್ ಹೊಡಿತಾ ಇದ್ದೀನಿ ಅದಕ್ಕೆ. ಬಾಸ್, ಕಾಮಿಡಿ ಕಿಲಾಡಿಲಿ ದಾನಪ್ಪಂಗೆ ಡೈಲಾಗ್ ಬರೆಯೋದು ತುಂಬಾ ಈಸಿ ಅಂತ. ಯಾಕೆ? ಇರೋದೇ ಒಂದ್ ಡೈಲಾಗ್ ಅಲ್ವಾ? ಯಾವುದು? ಬಾ ಮಲಿಕೋ. ಶಾಕ್ ಶಾಕ್ ತಗೊಳ್ರ. ದೊಡ್ಡ ಶಾಕ್ ತಗೊಳ್ಳಲ್ಲ. ಯಾಕೆ? ನನಗೆ ಲೂಸ್ ಮೋಷನ್. ಹಂಗಾದ್ರೆ ನೀನ್ ಪರ್ಮನೆಂಟ್ ಶಾಕ್ ತಗೋಬೇಡ. ಅಕಸ್ಮಾತ್ ಸ್ಟೇಜ್ ಅಲ್ಲಿ ಮಾಡಿ ಗಿಡ್ಕೊಬಿಟ್ರೆ ಯಾರಪ್ಪ ಬಾಚಾಕ್ತಾರೆ? ಹೇಳು ಹೇಳು. ನಮ್ ಬಾಸ್ ಬಾಚಾಕ್ತಾರೆ. ತೊಡ್ರಗಲ್ಲ ಹುಡುಗಿರ ತಾವ್ ಹಾಕಿರೋ ಮೇಕಪ್ ಕಾಣ್ಲಿ ಅಂತ ಎತ್ಕ ಓಡಾಡ್ತಾರೆ. ಇವನಾರ ಬಗ್ಗುಸ್ಕ ಓಡಾಡ್ತಾವನೆ. ಬಾಸ್, ಇವನೊಂಥರ ಇವನ್ ಬಿಟ್ಟು ಅವನ್ ಯಾರು ಅಂದ್ರೆ 8+1. 8+1 8+1 8+1. ಬರೀ ಸ್ಕೂಲಲ್ಲ, ನಾನು ಕಾಲೇಜು. ಸಿಲಿಂಡ್ರು ಬಾಸ್ ಬಿಚ್ಚು. ನನ್ನ ಮಟ್ಟೆ ಏನ ಮಾಡಿದೆ? ನೀವು ಬಿಚ್ಚಿ ಅಂದ್ರಲ್ಲ ಅದಕ್ಕೆ ಬಿಚ್ಚಿದೆ. ಇವನ್ ಬಿಚ್ಚು ಅಂತ ಹೇಳಿದ್ದು. ಕ್ಲಾರಿಟಿ ಕೊಡ್ಬೇಕು ತಾನೆ. ನಿನ್ನ ಕ್ಲಾರಿಟಿಗೆ ನನ್ನ ಕ್ಯಾರೆಟ್ ಸಿಗಾಕ ಇವನ್ ಬಿಚ್ಚಕೋ. ಓಕೆ. ಡ್ಯಾನ್ಸ್ ಬರಲ್ಲ. ದ ವರ್ಲ್ಡ್ ಬೆಸ್ಟ್ ಕೊರಿಯೋಗ್ರಾಫರ್ ಎದುರುಗಡೆ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಬರಲ್ಲ ಅಂತ್ಯ.
ಡ್ಯಾನ್ಸು ಸಖತ್ತಾಗಿ ಮಾಡ್ದೆ ಅನ್ಸುತ್ತೆ. ಇನ್ನೊಂದು ಡ್ಯಾನ್ಸ್ ಮಾಡ. ನಂಗೆ ಬರಲ್ಲ. ಬರಲ್ಲ ಮ್ಯೂಸಿಕ್. ಕ್ರಿಸ್ಗೆ ಅದು 6 ಹೊಡೆದಾಗ ಗಂಗಮ್ಮ ಸ್ಟಾರ್ ಡ್ಯಾನ್ಸ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕ. ಮ್ಯೂಸಿಕ್. Oppa Gangnam Style. Gangnam Style. ಈ ಸರಿನೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ದೆ ಅನ್ಸುತ್ತೆ. ಇನ್ನೊಂದು ಡ್ಯಾನ್ಸ್ ಮಾಡೋ. ಕುಂಡಿ ಬೆಳೆಸ್ಕೊಂಡ್ಬಿಟ್ರೆ ಸಾಕಾಗಲ್ಲ ಕಣ್ಣು, ಡ್ಯಾನ್ಸ್ ಮಾಡ್ಬೇಕು. ಅಲ್ಲೋಡ ಮಿಂಚುನ ಅವ್ಳು ದಪ್ಪಾಗಿದ್ರು ಡಿ ಕೆಡಿಲಿ ಸೆಮಿಫೈನಲ್ ಗಂಟ ವಾಪಸ್ ಬಂದಿಲ್ವಾ ನೋಡಲಿ. ಯಾಕೆ ಪಿಡ್ಸ್ ಬಂದಿತ್ತಲ್ವ ಅದಕ್ಕೆ. ಕೂತ್ಕೊಳ್ಳೋ. ಸಿಲಿಂಡ್ರ ಬಾಸ್ ಕೂತ್ಕೊತಾ ಇಲ್ಲ ಹೇಳು. ಬಾಸ್ ಅಷ್ಟು ಹೇಳ್ತಾದ್ರು ಕೂತ್ಕೊತಾ ಇಲ್ವಾ? ಕೂತ್ಕೋ. ನಮ್ಮ ಬಾಸ್ ಯಾರು? ಕಚಡ ನನ್ ಮಗ, ಲುತ್ತ ನನ್ ಮಗ, ಲೋಫರ್ ನನ್ ಮಗ. ಏನ್ ಹೇಳ್ತಾ ಇದ್ದೆ? ಬಾಸ್ ನೀವು ಲೋಫರ್ ನನ್ ಮಗ ಅಂತಂದ್ರೆ ಅವ್ನ್ ಬೆಲೆ ಕೊಡ್ತಾನ? ಹಂಗ ಹೇಳಿ ನನ್ ಬಗ್ಗೆ ಹೇಳು. ನೋಡ ಬಾಸು ಬೆಳಗ್ಗೆ ಎಲ್ಡಕ್ಕೆ ಹೋಯ್ತಾರೆ, ಆಗ ನೀನು ಚೊಂಬಿಡ್ಕೋವಿ. ನನ್ನ ಮಗನೇ ಒಂದು ಲೆವೆಲ್ ಅಲ್ಲಿ ಹೇಳು. ಬಾಸು ಸಿಗರೇಟ್ ಸೇರ್ತಾರೆ. ಕರೆಕ್ಟು. ಬಾಸು ಸಿಗರೇಟ್ ಸೇರ್ತಾರೆ. ಕರೆಕ್ಟು. ಬಾಸು ಸಿಗರೇಟ್ ಸೇರ್ತಾರೆ. ಮೂರು ಸತ ಯಾಕೋ ಹೇಳ್ತಾ ಇದ್ದೆ? ನಮ್ಮ ಅವ್ವ ಎಕಡ ತಕ ಹೊಡಿತಾಳೆ. ಇಲ್ಲಿರೋರ್ಗೆಲ್ಲ ಕಲ್ಸಿದ್ರಲ್ಲ ಅವ್ರು ಹೌದ್ರೆ ಡೂಪ್ ಹಾಕ್ತಾರ. ಯಾಕೋ ಪಾಪ ರಾಗಿನ್ ರೇಗಿಸ್ತಿದ್ದೀರಾ? ಇದು ಕಾಲೇಜ್ ಕಂಡ್ರೋ, ಇಲ್ಲಿ ಬರೋದು ಓದ್ಕೊಳಕ್ಕೆ. ನೀನ್ ಬರೋದ್ ಮಲ್ಕೊಳಕ. ಅಮ್ಮ ತಾಯಿ ಈ ಸ್ಕಿಟ್ಟಲ್ಲಿ ಮಾತ್ರ ಬಾ ಮಲಿಕು ಅಂತ ಹೇಳ್ಬೇಡ. ಹಂಗ ಹೋಗೋ ಮುಚ್ಕೊಂಡು. ಇನ್ಮೇಲೆ ಇನ್ನೊಬ್ಬ ರೈಟ್ರು ಫ್ರೀ. ಯಾಕೋ ಹೊಸ ಡೈಲಾಗ್ ಹೇಳ್ಬಿಟ್ರಲ್ಲ. ಯಾವ್ದ? ಮುಚ್ಕೊಂಡು ಹೋಗು. ಹೋಗ್ರ ಮುಚ್ಕೊಂಡು. ಇದು ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಆಗುತ್ತೆ. ಅಲೋ ಆಪಲ್ ಟ್ರೆಂಡ್ ಆಗ್ಬಿಡ್ಲಿ ಬಿಡು. ಸಿಲಿಂಡ್ರು ಸೇಪೆಂಟ್ ಕಾಲೇಜಲ್ಲಿ ಏನೋ ಗಲಾಟೆ ಅಂತ ಹುಡುಗ ಸೋಬೇಶ್ ಕಾಲ್ ಮಾಡಿದ್ದ. ಬಾರ ಹೋಗೋಣ. ನಾನ್ ಬರಲ್ಲ ಬಾಸ್. ಯಾಕೆ? ಅಲ್ಲಿ ಮೂಜಿಕ್ ತಿವಿ ಇರ್ತಾರೆ. ಆ ಹುಡುಗಿ ಲ್ಯಾಪ್ಟಾಪ್ ಮೇಲೆ ಥರ್ಮಾಕೋಲ್ ಬಿದ್ರೆ ಎದುರು ಕತ್ತದೆ, ಅದೇನೋ ಮಾಡ್ತದೆ. ಇಮಿಟೇಷನ್ ಮಾಡ್ದ. ಚೆನ್ನಾಗಿತ್ತು. ಏ ರಾಕಿ, ಅವ್ರ ಅಷ್ಟೊಂದು ರ್ಯಾಗ್ ಮಾಡ್ತಿದ್ರು, ಯಾಕೋ ಸುಮ್ಮನೆ ಇದೆಯಾ? ನಂಗೆ ಭಯ ಆಗುತ್ತೆ. ಭಯ ಪಡಬಾರ್ದು ಕಣೋ. ಇಲ್ಲಿ ನೋಡು, ಇದೇನು? ನಿಂಬೆಹಣ್ಣು. ಇದನ್ನ ಹೊಡೆದ್ರೆ ಪಚಕೆ ಆಗತ್ತೆ ಅಂತ ಎಲ್ರು ನಿಂಬೆಹಣ್ಣೆ ಹೊಡಿತಾರೆ. ಅದೇ ಹಲಸಿನ ಹೊಡೆ ಕೇಳು, ಆಗಲ್ಲ. ಅದನ್ನ ಹೊಡೆದ್ರೆ ಕೈಯಲ್ಲಿ ರಕ್ತ ಬರುತ್ತೆ. ನೋಡು, ನೀನು ನಿಂಬೆಹಣ್ಣು ಆಗ್ಬಾರ್ದು, ಹಲಸಿನ ಆಗ್ಬೇಕು. ಧೈರ್ಯ ಇರೋರ್ ಮೇಲೆ ಯಾರು ಸವಾರಿ ಮಾಡಲ್ಲ ಕಣೋ. ಧೈರ್ಯ ತಗೋ. ಧೈರ್ಯ ತಗೋತೀನಿ. ರಚಿತಾ ಮೇಡಮ್, ಧೈರ್ಯ ತಗೋತೀನಿ. ಹಲೋ, ನಾನು ದೊಡ್ಡ ಸೈಂಟಿಸ್ಟ್. ಈ ಇಂಜೆಕ್ಷನ್ ಇಂದ ಇಡೀ ಪ್ರಪಂಚನೇ ಸೃಷ್ಟಿ ಮಾಡ್ತೀನಿ. ಸೃಷ್ಟಿ ಆಗಿರೋ ಪ್ರಪಂಚನ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಸರ್, ಎಸ್, ನಾನು ದೊಡ್ಡ ಗಂಡಸ. ವೆರಿ ನೈಸ್. ಅದಕ್ಕೆ ಮೆಜೆಸ್ಟಿಕ್ ಹೋಗಿ ತಂತ್ರಜ್ಞರನ್ನ ಭೇಟಿ ಮಾಡಿ. ನಂಗೆ ಯಾವ ತಜ್ಞರು ಬೇಡ, ನೀವೇ ಬೇಕು. ನನ್ನಿಂದ ಏನಾಗ್ಬೇಕು? ನಾನು ದೊಡ್ಡ ಗಂಡಸಾಗಬೇಕು. ನನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋ ರೀತಿ ಕೇಳ್ತಾ ಇದ್ಯಾ? ಏನೇನ್ ಪ್ರಾಬ್ಲಮ್? ಕಾಲೇಜಲ್ಲಿ ಎಲ್ರು ನನ್ನ ರ್ಯಾಗ್ ಮಾಡ್ತಾರೆ. ನೀನು ರ್ಯಾಗ್ ಮಾಡು. ಅದಕ್ಕೆ ಧೈರ್ಯ ಬೇಕಲ್ವಾ? ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಏನಾದ್ರೂ ಮಾಡಿ. ಈ ಇಂಜೆಕ್ಷನ್ ಇಂದ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇನ್ನು ದೇಹದಲ್ಲಿ ಶಕ್ತಿ ದೈತ್ಯಾಕಾರವಾಗಿ ಬೆಳಿಬಹುದು. ಬಟ್ ಇದನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ. ನನ್ ಬಡಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಗೆಟ್ ಲಾಸ್ಟ್.
ರಾಕಿ ರಾಕಿ ಯಾಕೆ ಹೊಳ್ತಿದ್ಯಾ? ಏನೋ ಆಯ್ತು ಹೇಳೋ ಮೇಲೆ. ಏನಾಯ್ತು? ನಂಗೆ ಹುಡುಕಿ ಹುಡುಕಿ ಸುಸ್ತಾಗೋಯ್ತು. ಏನ ಧೈರ್ಯನ? ಯವ್ವ ಅಖಿಲಾಂಡೇಶ್ವರಿ, ಅದು ಆಗ್ಲೇನು ಹುಡುಕಿದ್ರೆ ಸಿಗುವಂತದ್ದೇನವ್ವ. ಏ ದಡ್ಡ, ಅದು ನಿನ್ನಲ್ಲೇ ಸಿಗ್ಬೇಕು ಕಣೋ. ಹಾಳಾಗೋಗ್ಲಿ, ತುಂಬಾ ದಿನಗಳಿಂದ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಬೇಡ, ನಂಗೆ ಭಯ ಆಗುತ್ತೆ. ಭಯ ಪಡಬಾರ್ದು ಕಣೋ. ನೋಡೋ, ಒಂದ್ ಮಾತು ಹೇಳ್ತೀನಿ, ಚಡ್ಡಿ ಬಿಚ್ಚಬಾರ್ದು ಅಂದ್ರೆ ಲಾಡಿ ಗಟ್ಟಿಯಾಗಿರ್ಬೇಕು. ನಿಂಬೆನಲ್ಲಿ ಹುಳಿ ಜಾಸ್ತಿ ಇರ್ಬೇಕಂದ್ರೆ ಬೀಜ ಇರ್ಬೇಕು. ನಾನು ನಿನಗೆ ಬೀಜ ಮತ್ತು ಲಾಡಿಯಾಗಿ ನಿನ್ ಜೊತೆನೆ ಇರ್ತೀನಿ ಕಣೋ. ಅಂದ್ರೆ ನಿನ್ನ ಮದುವೆ ಇದ್ರೆ ನಂಗೆ ಭಯ ಎಲ್ಲ ಹೋಗುತ್ತಾ? ಖಂಡಿತ ಹೋಗುತ್ತೆ ಕಣೋ. ನಂಗೆ ಧೈರ್ಯ ಬರುತ್ತಾ? ಖಂಡಿತ ಬರುತ್ತೆ. ಸರಿ, ಈ ತಾಳಿ ಕಟ್ಟು. ಸಿಲಿಂಡ್ರು ಬಾಸ್ ಹುಡುಗಿರೆ ಮದುವೆ ಆಯ್ತವ್ರಲ್ಲ, ಈ ಸೆಟ್ಟಲ್ಲಿ ಹಂಗೆ ಬಾಸ್. ನನ್ನ ಮಗನೇ ಇಲ್ಲೋಡು. ಸೆಟ್ ಮಾಡ್ಕೊಂಬಿಟ್ಟವ್ರಲ್ಲ ಬಾಸ್. ನನ್ನ ಮಗನೇ ಬರೀ ಓಟೆಕ್ಕು ಎಲ್ಲಾರ್ನು. ಲೇವಳೆ, ನಿಂಗ್ ಮದ್ವೆ ಆಗಕ್ಕೆ ಯಾರು ಬೇರೆ ಗಂಡಸಿರ್ಲಿಲ್ವಾ? ಈ ದೊಡ್ಡ ಗಂಡಸೆ ಸಿಕ್ಕಿದ್ದು. ಅಷ್ಟು ಬೇಕು ಅಂತಿದ್ರೆ ನಮ್ ಸಿದ್ಧಿ ಇರ್ಲಿಲ್ವಾ? ನಮ್ ಚಂದ್ರು ಇರ್ಲಿಲ್ವಾ? ಬಾಸ್ ನನ್ನನ್ನು ಬಿಟ್ಬಿಟ್ರಿ. ದೊಡ್ಡಪ್ಪಂಗ್ ಮದ್ವೆ ಮಾಡಷ್ಟು ದೊಡ್ಡವನಲ್ಲ ಕಣ ನಾನು. ಸಿದ್ಧಿ ಬಸೋ, ನಾನು ನಾಟಕದ್ರ ಹುಡುಗದ್ರೆ, ನಾನು ಗುಡುಗುದ್ರೆ ನಮ್ಮೂರಲ್ಲಿ ನಾಟಕತ್ತೆ. ಏನು ಜನರೇಟ್ರು ಲೇ, ಏನೇ ಅವತ್ತು ಎಗರ ಆಡ್ತಾ ಇದ್ದೆ, ಇವಾಗ ಬಾ, ಏನ್ ಮಾಡ್ತಿ? ಹೆಂಗ್ ಬಿಡ್ಸ್ಕೊಂಡು ಹೋಗ್ತೀಯ? ನಾವು ನೋಡ್ತೀಯ? ಓಕೆ, ನೋಡೋಣ. ಏ ಬಾಸ್, ಗುಡ್ಸ್ಕೊಂಡು ಹೋಗು ಅಂದ್ಬಿಟ್ಟು ನೀವೇ ತೊಳ್ತಾ ಇದ್ರಿ. ಹಿಡ್ಕೊಳ ನನ್ನ ಯಾಕೆ ಡಾಕ್ಟರ್ ಬರ್ತೀರಾ? ಸಿಲಿಂಡ್ರು ಗಂಡ್ಸ್ ಹಾಕ್ಬಿಟ್ಟ ಕಣೋ. ರಾಕೇಶ ಗಂಡ್ಸಾದ, ರಾಕೇಶ ಗಂಡ್ಸಾದ. ಬಾವಾ ಹೇಳೋ ಪಾಮೇಟೋ, ನಿಂಗೊಂದು ವಿಷಯ ಗೊತ್ತಾ? ಏನು? ರಾಕೇಶ ಗಂಡ್ಸಾಗ್ಬಿಟ್ನಂತೆ. ಏನು? ಗಂಚು ಗಂಚು ಬಾಸು, ನಿಮ್ಗೊಂದು ವಿಷಯ ಗೊತ್ತಾ? ರಾಕೇಶ ಗಂಡ್ಸಾಗ್ಬಿಟ್ನಂತೆ. ನನ್ನ ಮಗನೇ, ಇವಾಗ ನಿನ್ನ ಹೆಂಡ್ತಿನ ರೇಗ್ಸದಲ್ಲ, ಮಲಗಿಸ್ಬಿಡ್ತೀವಿ. ಅದೇನ್ ಮಾಡ್ಕೊತೀವಿ? ಮಾಡ್ಕೊಳ್ಳ ಮಗು, ಮಾಡ್ಕೊಳ್ಳ. ಅರ್ಧಂಬರ್ಧ ತೋಳ ಹಾಕೊಂಬರೋ ನಿನಗೆ ಎಷ್ಟಿದ್ದ ಕತ್ರೆ ಹಂಗೆ ಹಾಕೊಂಬರೋ. ಹೆಡ್ಲೈನ್ ಹಾಡು ಹೇಳ್ಬಿಡ್ತೀನಿ ಕಣ. ಹೇಳ್ಕೊಳ್ಳಿ ಬಾಸ್. ಲಂಗ ದಾವಣಿ ಎತ್ತಾಗೋಯ್ತೆ ಕಾಲೇಜ್ ಹುಡುಗಿರ, ತೋಳ ಇಲ್ಲದ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ? ಎಲ್ಲ ಸ್ಕಿಟ್ಟಲ್ಲಿ ಬೆದೆ ಬಂದಿರೋ ಹೋರಿ ತರ ಆಡ್ತಿಲ್ಲ. ಮಾಡಿ ಮಾಡ ಮಾಡೋ. ಸಿಲಿಂಡ್ರು ಏನು ಇದು? ಹಲ್ಕ ಹಲ್ಕ. ಅದ್ ನೀನು. ಮತ್ ನೀವು? ನಾನು ಹಲ್ಕನೆಯ. ಮತ್ತಿದೇನು? ಹಲ್ಕ್ ಹಲ್ಕ್. ಏ ಅಲ್ಲ, ವಿಶ್ವನೇ ಇರ್ಬೇಕು. ಯಾಕೋ ನಂಗೆ ಡೌಟ್. ವಿಶ್ವ ಫ್ಯಾನ್ಸಿ ಡ್ರೆಸ್ ಕೊಯ್ತಾ ಇದೀಯಾ? ವಿಶ್ವ ಸಿದ್ಧಿ, ಕಾಡ್ ಮನ್ಸ ನೀನ್ ಒಪ್ತೆ. ಹೋಗು ಹೊಡಿ ಹೊಡಿ ಹೊಡಿ.
ರಾಕಿ ರಾಕಿ ಇವ್ರನ್ನೆಲ್ಲ ಯಾರು ಹೊಡೆದಿದ್ದು? ನಾನೇ. ನಿನ್ ಬಟ್ಟೆ ಎಲ್ಲ ಅರ್ಥೋಗ್ಬಿಟ್ಟಿದೆ. ಹೊಡೆದಾಟದಲ್ಲಿ ಬಟ್ಟೆ ಎಲ್ಲ ಹರಿದೋಯ್ತು. ರಕ್ಷಿತಾ ಮೇಡಮ್, ನನ್ ಗಂಡಿನ ಧೈರ್ಯ ಬಂದ್ಬಿಟ್ಟು ನನ್ನ ಗಂಡ ಗಂಟಾಗ್ಬಿಟ್ಟ. ಬನ್ರಿ ಮನೆಗೆ ಹೋಗೋಣ ಬನ್ರಿ. ನೀನ್ ಮನೆಗೆ ಹೋಗಿರು, ನಾನು ಇವಾಗ ಬರ್ತೀನಿ. ಆಯ್ತು ಬೇಗ ಬನ್ನಿ. ಸರ್, ಸೈಂಟಿಸ್ಟ್ ಸರ್. ಏನಾಯ್ತು ಸರ್, ಈ ಇಂಜೆಕ್ಷನ್ ನನ್ನ ಬಾಡಿಗೆ ಇಂಜೆಕ್ಟ್ ಮಾಡಿಬಿಟ್ಟೆ ಸರ್. ನನ್ನ ಬಾಡಿಲಿ ಏನೋ ಒಂಥರ ಬದಲಾವಣೆ ಆಗ್ತಿದೆ. ಅದನ್ನ ಬೋರಿನ ಮೇಲೆ ಪ್ರಯೋಗ ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀನ್ ಯಾಕೆ ತಗೊಂಡೆ? ಏಯ್, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನೋಡು, ಇನ್ನು ನೀನು ಟೆನ್ಷನ್ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, BP ರೈಸ್ ಮಾಡ್ಕೋಬಾರ್ದು. ಅದನ್ನಂತೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮತ್ತೆ ಏನಾಗತ್ತೆ ಅಂತ ಗೊತ್ತಾ? ಏನಾಗುತ್ತೆ? ನಿನ್ನ ದೇಹದಲ್ಲಿ ಶಕ್ತಿ ದೈತ್ಯಾಕಾರವಾಗಿ ಬೆಳೆಯುತ್ತೆ. ನಿನ್ನ ಟೆನ್ಷನ್ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದಕ್ಕೇನಾದ್ರೂ ಸೊಲ್ಯೂಷನ್ ಇಲ್ವಾ? ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಬೇಕೇ ಬೇಕಂತಾದ್ರೆ ಅವಾಗ ಹೇಳಿದ್ನಲ್ಲ, ಅವು ಯಾವನು ನೀನು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ದಾನಿಕಾ, ದಾನಿಕಾ ಬಂದ್ರ? ಬಂದೆ. ಮದ್ವೆ ಏನೋ ಆಗೋಯ್ತು. ಈಗ ಮಧುಚಂದ್ರ ನೋಡ್ಕೊಂಡ್ ಬರನ್ವಾ? ನಾನು ಇರೋದು ಅದಕ್ಕೆ ಅಲ್ವಾ. ಸರಿ ಮಾಡ್ಕೊಳ್ಳೋಣ. ರಕ್ಷಿತಾ ಮೇಡಮ್, ನನ್ನ ಹೆಂಡತಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳೆ ಅಲ್ವಾ? ನಾನು ರಾಕಿ, ನಂದವಲ್ಲ. ದಾನಿಕಾ, ದಾನಿಕಾ, ಏನಾಯ್ತು? ಇಷ್ಟೊತ್ತು ನಾನು ಕಂಡಿದ್ ಕನ್ಸ ನನಗೆ ತುಂಬಾ ಭಯ ಆಗ್ಬಿಡ್ತೀನಿ. ತುಂಬಾ ಭಯ ಆಯ್ತು. ಭಯ ಪಡ್ಕೋಬೇಡ. ನಮ್ಮ ಮದ್ವೆ ಏನೋ ಆಗೋಯ್ತು. ಈಗ ಮಧುಚಂದ್ರಕ್ಕೆ ಹೋಗ್ ಬರೋಣವಾ? ಲಾಸ್ಟ್ ವೀಕ್ ನಿಂಗೆ ಹೀಟ್ ಆಯ್ತಂತ ನೀನ್ ಸುರ್ಕೊಂಡೆ, ಈಗ ನಂಗೆ ಹೀಟ್ ಆಯ್ತಂತ ನಾನ್ ಕಂಟ್ರೋಲ್ ಮಾಡ್ಕೋತಿದ್ದೀನಿ. ಬನ್ರಿ. ದಾನಿಕಾ, 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 ನಮ್ಮ ಮನೇಲಿ ದೊಡ್ಡ ಭೂತ ಇದೆ ರೀ. ದಾನಿಕಾ, ಅದು ಭೂತ ಅಲ್ಲ, ಮತ್ತೆ ನಾನೇ. ನೀವಾ? ನೋಡು, ನಿನ್ನತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ, ಇಲ್ವಾ? ಹೇಳ್ತೀನಿ. ಏನು? ಬರ್ರಿ, ಆ ಸೈಂಟಿಸ್ಟ್ ಹತ್ರ ಹೋಗಿ ಇದನ್ನ ಸರಿ ಮಾಡ್ಕೊಂಬರೋಣ. ಅಲ್ಲಿ ಹೋಗಿ ಏನ್ ಪ್ರಯೋಜನ ಇಲ್ಲ, ಅವ್ರು ಹೇಳಿದ್ದಾರೆ ಇದಕ್ಕೆ ಏನ್ ಸೊಲ್ಯೂಷನ್ ಇಲ್ಲ ಅಂತ. ಯವ್ವ ಕಿಲಾಂಡೇಶ್ವರಿ, ಇನ್ನು ನಮ್ಮ ಜೀವನ ಹೇಗವ್ವ? ಬ್ರೇಕಿಂಗ್ ನ್ಯೂಸ್. ರೌಡಿಗಳಿಗೆ ದುಸ್ವಪ್ನವಾಗಿರೋ ಹಲ್ಕ್
ಮಹಿಳೆಯರ ರಕ್ಷಣೆಗೆ ನಿಂತ ಹಲ್ಕ್, ಪೊಲೀಸರಿಗೆ ಹಲ್ಕ್ನ ಬಲ ಮತ್ತು ಬೆಂಬಲ, ಹೆಣ್ಣು ಮಕ್ಕಳ ತಂಟೆಗೆ ಬಂದವರ ಕಂಟೆ ಬಾರುತ್ತಿರುವ ಹಲ್ಕ್, ಎಲ್ಲೆಲ್ಲೂ ಹಲ್ಕ್ ಹಲ್ಕ್ ಹಲ್ಕ್. ನನ್ನ ಕರ್ತವ್ಯ ಏನಂತ ಗೊತ್ತಾಯ್ತಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರ್ಯರನ್ನು ಗೌರವಿಸ್ತಾರೋ ಪೂಜಿಸ್ತಾರೋ ಅಲ್ಲಿ ದೇವರಿರ್ತಾನೆ. ಎಲ್ಲಿಂತ ಪುಂಡು ಪೋಖರಿಗಳು ನಾರ್ಯರನ್ನು ಅಗೌರವಿಸಿ ಹಿಂಸಿಸಿ ಅತ್ಯಾಚಾರವಾಗಿರಿಸುತ್ತಾರೋ ಅಂತವ್ರನ್ನು ಮಟ್ಟ ಹಾಕೋಕೆ ಈ ಹಲ್ಕ್ ಬಂದೇ ಬರ್ತಾನೆ. ಹುಷಾರ್! ಓಕೆ, ಬಾಲಿ ಜೋರಾದ ಚಪ್ಪಾಳೆ. ವಾವ್! ಪ್ರತಿ ವಾರ ನಾವು ಹೇಳ್ತಾ ಇರ್ತೀವಿ ಒಂದಲ್ಲ ಒಂದು ಎಕ್ಸ್ಪೆರಿಮೆಂಟ್ ನಮ್ಮ ಈ ಒಂದು ವೇದಿಕೆ ಮೇಲೆ ನಡೀತಾ ಇರುತ್ತೆ ಅಂತ. ಅದು ಮೆಸೇಜು ಮತ್ತೆ ಮೇಕಪ್ಪು ಅಥವಾ ಸೆಟ್ಟು, ಏನೋ ಒಂದು ಹೊಸ ಥರದ ಕಾನ್ಸೆಪ್ಟ್ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದು ನಾವು ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಜನ ಹೆಚ್ಚಿಗೆ ಆಗಿ ಬೇಕು ಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಮೊದಲು ನಾವು ಕೇಳ್ತಾ ಇದ್ವಿ, ಆದರೆ ಈಗ ಜನನೇ ಕೇಳ್ತಾರೆ ಈ ಥರ ಡಿಫ್ರೆಂಟ್ ಆಗಿರೋದು ಬರಲಿ ಅಂತ. ಹಾಗಾಗಿ ಈ ವಾರ ಹೊಸದಾಗಿ ಬಂದಿರೋಂಥ ಕಾನ್ಸೆಪ್ಟೇ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಇದ್ದಂಥ ಹಲ್ಕ್ ಬಗ್ಗೆ ನಮ್ಮ ರಕ್ಷಿತಾ ಮೇಡಮ್ನ ಕೇಳೋಣ ಹೇಗಿತ್ತು ಅಂದ್ಬಿಟ್ಟು ಅಂತ. ನಂಗೆ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು. ಇಟ್ಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಕಮ್ ಆನ್, ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ತುಂಬಾ ಇಷ್ಟ ಆಗಿದ್ದು ಶಿವಣ್ಣನೇ ನಾಪಕ ಬರ್ತಾರಲ್ಲ, ಅಂದ್ರೆ ಓಂ ಸಿನಿಮಾನೇ ನಾಪಕ ಬರುತ್ತೆ. ರ್ಯಾಗಿಂಗ್ ಪೋರ್ಷನ್ ಎಲ್ಲ ಓಂ ಪಿಕ್ಚರ್ ಅದೇ ಇತ್ತು ಅನ್ಸುತ್ತೆ. ಅಂಡ್ ರಾಕೇಶ್ ತುಂಬಾ ಸೂಟ್ ಆಯ್ತು. ಅದು ತುಂಬಾ ಚೆನ್ನಾಗಿ ಮಾಡ್ದ ಅವನು. ದಾನಿಕಾ ಇನ್ನ ಒಂಚೂರು ಸಣ್ಣಕ್ಕಿರೋ ಬಟ್ಟೆ ಸಿಕ್ಕಿಲ್ವೇನೋ ದಾನಿಕಂಗೆ. ಅಂದ್ರೆ ಹೆಂಗೆ ಈ ತರ ಎಲ್ಲ ಬಟ್ಟೆ ಎಲ್ಲ ಅವರೇ ಸಿಲೆಕ್ಷನ್ ಅನ್ಸುತ್ತೆ. ಹೆಂಗೆ ಅವರು ವಾರ ತುಂಬಾ ದಾನ ಸಿಗ್ತಾ ಇದೆ. ಎಲ್ಲ ಇದು ಕಾಸ್ಟ್ಯೂಮ್ಗಳು ದಾನವಾಗಿ ಸಿಗ್ತಾ ಇದೆ ಅವ್ರಿಗೆ. ಆಮೇಲೆ ನಮ್ಮ ಪೋಲಿ ಮಕ್ಳ ಜೊತೆ ಏನು ಮಾತಾಡಂಗೆ ಇಲ್ಲ. ಅಂದ್ರೆ ಏನು ಅವ್ರ ಲೀಡ್ರ್ ಯಾರು? ಹೌದು, ಅಂದ್ರೆ ಲೀಡ್ರ್ ಯಾರು? ಕೋಳಿ ಕಳ್ಳ. ಅಯ್ಯಪ್ಪ. ಬಟ್ ಸಂತು ಒಂದೆರಡು ಹೊಡೆದಿದ್ದು ಬಹಳ ಇಷ್ಟ ಆಯ್ತು. ಅಂದ್ರೆ ಕೋಳಿ ಕಳ್ಳಂಗೆ ರಿವರ್ಸ್ ಆಗಿ ಹೊಡೆದ. ಅಪರೂಪಕ್ಕೆ ಪಾಪ ಸಂತು ಅವಾಗ ತಿಂತಾ ಇರ್ತಾನೆ. ಕೋಳಿ ಕಳ್ಳಂಗೆ ಹೊಡೆದಿದ್ದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ 4 ಜನ ಹುಡುಗರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಟ್ ವಾಸ್ ಅ ವೆಲ್ ಡನ್ ಕಾನ್ಸೆಪ್ಟ್ ಅನಿಸ್ತು ನನಗೆ. ಅದು ವಿಶ್ವ ಅಲ್ವಾ ಅದು ಹಲ್ಕು ಚೆನ್ನಾಗಿ ಮಾಡ್ದ ಅವನು. ಹಿ ಡಿಡ್ ಅ ವೆರಿ ಗುಡ್. ಸೂಪರ್ ಆಗಿ ಮಾಡ್ದ. ತುಂಬಾ ಚೆನ್ನಾಗಿ ಡ್ರೆಸ್ಡ್ ಅಪ್ ಆಲ್ಮೋಸ್ಟ್ ಲೈಕ್ ದಿಸ್. ಬೆಳಗ್ಗೆ 7 ಗಂಟೆಯಿಂದ ಹಂಗೆ ಇದ್ದಾನೆ ಅವನು. ಯಾಕಂದ್ರೆ ಅದು ಹಾಕಿ ಎಲ್ಲ ಹೊಲ್ದು ಈ ತರ ಸ್ಟಿಚಸ್ ಎಲ್ಲ ಇವನ್ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಕೂಡ ನೋಡ್ತಾ ಇದ್ದೆ ನಾನು. ವೆರಿ ಹಾಟ್. ತುಂಬಾ ಅನ್ಕಂಫರ್ಟಬಲ್ ಇರ್ಬೇಕಲ್ವಾ? ಮಾತಾಡ್ಸೋಣ. ಕ್ಯಾನ್ ವಿ ಮೇಕ್ ಹಿಮ್ ರಿಮೂವ್ ದಟ್? ಅದು ತೆಗಿಯಕ್ಕಾಗುತ್ತಾ? ಮಾಡಿಸ್ತೀನಿ. ಇದಿಷ್ಟು ತಲೆ ಮೇಲೆ. ಆಮೇಲೆ ಇದು ನೋಡಿ ಒಳಗಡೆ ಒಂದು ಕ್ಲಿಪ್ ತರ ಇಷ್ಟ ಆಗುತ್ತೆ. ಒಂದು ಹೆಲ್ಮೆಟ್ ಎಲ್ಲ ಮಾಡಿದ್ದಾರೆ. ಬಟ್ ಇದಿಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸಲಾಂ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆರ್ಟ್ ಡೈರೆಕ್ಟರ್ ಚಂದ್ರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಲಾಂ ಅವರೇ ಸಕ್ಕದ ಮಾಡಿದ್ದೀರ. ಏನ್ ತಲೆರಿ ನಿಮ್ದು? ಸಾರಿ, ಏನ್ ತಲೆರಿ ನಿಮ್ದು? ಇಷ್ಟು ಚೆನ್ನಾಗಿ ಮಾಡಿದ್ದೀರಿ. ಚಂದ್ರಣ್ಣ ಅವ್ರು ಮಾಡಿರೋ. ಚಂದ್ರಣ್ಣ ನಿಮ್ ತಲೆನಾ ಇದು? ಏನ್ ತಲೆ ಅಣ್ಣ ನಿಮ್ದು? ಸೂಪರ್. ಆಕ್ಚುಲಿ ಎಲ್ಲರೂ ಒಂದು ಮಾಹಿತಿ ಹೇಳ್ತಾ ಇದೀನಿ. ಮೋರ್ ದ್ಯಾನ್ ಈ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಸೇರಿದ್ರೆ 50 kg ಮೇಲೆ ಇದೆ ಇದು ಭಾರ. ಇಟ್ಸ್ ನಾಟ್ ಎ ಜೋಕ್. ಯಾಕಂದ್ರೆ ನಾನು ಎತ್ಕೊಂತ ಇದೀನಲ್ಲ, ಇದೆಲ್ಲ ತುಂಬಾ ವೆಯ್ಟ್ ಇದೆ. ಇದು ಕೊಡಿ, ಅದೆಲ್ಲ ಕೊಡಿ, ತೋರಿಸೋಣ ಒಂದೊಂದಿನ. ಆಮೇಲೆ ಅದ್ರ ಹಿಂದೆ ಮಾಡಿರ್ತಕ್ಕಂಥ ಟೆಕ್ನಿಕ್ ತುಂಬಾ ಚೆನ್ನಾಗಿದೆ. ಇದು ಮಾಮೂಲಿ ಶೂ ಇರ್ಬೋದು, ಆ ಶೂಗೆ ಇದನ್ನೆಲ್ಲ ಹಾಕಿ ಎಕ್ಸ್ಟ್ರಾ ಪ್ಯಾಡಿಂಗ್ ತರ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ಡೆಫಿನೆಟ್ಲಿ
ಗುಡ್ ಎಫರ್ಟ್ ಇದು ಸಲಾಮ್ and ಚಂದ್ರು. ಸಕ್ಕದಾಗಿ ಮಾಡಿದ್ದೀರಾ ಕಾಸ್ಟ್ಯೂಮ್ ಅದು ನಾನು ಮೊದಲೇ ಹೇಳಿದೆ ಅದು ಬಟ್ ಆನೆಸ್ಟ್ ಆಗಿ ವಿಶ್ವಂಗ್ ಹ್ಯಾಟ್ಸ್ ಆಫ್ ಹೌದು. ಬೆಳಗ್ಗೆ 7 ಗಂಟೆಯಿಂದ ಅದು ಎತ್ಕೊಂಡು ಓಡಾಡ್ತಿದ್ದಾನಲ್ಲ ಇಟ್ಸ್ ನಾಟ್ ಈಸಿ ಆನಂದ್ ಬಟ್ ಅದ್ ಮಾಡಿದಾನಲ್ಲ ಐ ಥಿಂಕ್ ವಿ ಶುಡ್ ಆಲ್ ಅಪ್ರಿಶಿಯೇಟ್ ಆಲ್ಸೋ ವಿಶ್ವ. ಎಸ್ ಅಖಿಲಾಂಡೇಶ್ವರಿ ಮೇಡಮ್ ಹೇಳಿ. ಹೆಣ್ಮಕ್ಳು ಈ ತರ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಯಾರೋ ಒಬ್ಬ ಹಲ್ಕಾಗಿ ಬರೋದಲ್ಲ, ಆ ಹೆಣ್ಣು ಮಕ್ಕಳೇ ಹಲ್ಕಗಳಾಗಿ ಟರ್ನ್ ಆಗಬೇಕು. ಇದು ನನ್ನ ಸಂದೇಶ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆಟ್ ಪ್ರಾಪರ್ಟಿನ ಯೂಸ್ ಮಾಡಿರುವಂಥದ್ದಾಗಿರ್ಲಿ ಅಥವಾ ಆ ಹೊಡಿಯೋದು ಬಡಿಯೋದೆಲ್ಲ ಏನು ನಿಜವಾಗ್ಲೂ ಹೊಡಿತಿದ್ದಾರೆ ಅಂತ ಅನ್ಕೋಬೇಕಪ್ಪ ಅಲ್ಲ. ನಾವು ಸಿನಿಮಾದಲ್ಲೆಲ್ಲ ಫೈಟ್ ಸೀನ್ಸ್ ಎಲ್ಲ ನೋಡುವಾಗ ಅಲ್ಲಿ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋತಾರೆ. ಇಲ್ಲಿ ಯಾವುದೋ ಒಂದು ಆ ಕೋಲು ಎಲ್ಲ ಇಟ್ಕೊಂಡು ಆ ಸೌಂಡು ಅದು ಇದು ಎಲ್ಲ ತುಂಬ ಚೆನ್ನಾಗಿ ಸಿಂಕ್ ಆಗಿತ್ತು, ಚೆನ್ನಾಗಿತ್ತು. ಆಮೇಲೆ ನೀವು ಅಖಿಲಾಂಡೇಶ್ವರಿ ಅವ್ರನ್ನ ಇವತ್ತು ನಗಿಸ್ತೀವಿ ಅಂತ ಹೇಳಿದ್ರಿ. ನಾನಿಲ್ಲ ಅಖಿಲಾಂಡೇಶ್ವರಿ ಆಗಿ ಬಂದೇ ಇಲ್ಲ, ನಾನು ವಿನಯ ಪ್ರಸಾದ್ ಬಂದಿದ್ದೀನಿ. ಓಕೆ, ಬಟ್ ಮೇಡಮ್ ನಮಗೊಂದು ಆಸೆ ಏನಂದ್ರೆ ನೀವು ವಿನಯ ಪ್ರಸಾದ್ ಮೇಡಮ್ ಆಗಿ ಬಂದಿದ್ದೀರಿ. ಅಖಿಲಾಂಡೇಶ್ವರಿ ಅವರು ಮೆಸೇಜ್ ಕೊಟ್ಟು ಹಲ್ಕ್ಗೆ ಗೋ ಅಂತ ಹೇಳಿದ್ರೆ ಹೇಗಿರುತ್ತೆ? ಇವಾಗ ನೀವು ಹೇಳಿದ ಮೆಸೇಜ್ನ ಹಲ್ಕ್